ಯಾರು ಮನುಸ್ಮೃತಿಯನ್ನ ಬೇಕು ಅಂತಂದಿರ್ತಕ್ಕಂಥದ್ದು ಯಾವತ್ತೂ ಕೂಡ ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಂಥ ವ್ಯಕ್ತಿಗಳು ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು ಬರೀ ಸೋಗಲಾಡಿತನವೇ ವಿನಃ ಬೇರೆ ಏನೂ ಅಲ್ಲ ಅಂತಷ್ಟೇ ಅರ್ಥದಲ್ಲಿ ಇದನ್ನು ಹೇಳಿರೋದೇ ವಿನಃ ಅಲ್ಲಿ ಇದು ಮನುಸ್ಮೃತಿಯ ವಿಚಾರವೂ ಅಲ್ಲ ಅಥವಾ ಏನು RSS ವಿಚಾರವೂ ಅಲ್ಲ. ಇದು ಏನು ಅಂತ ಹೇಳಿದ್ರೆ ಮನುಸ್ಮೃತಿಯ ಪ್ರತಿಪಾದಕರು ಯಾವ ಕಾಲಕ್ಕೂ ಕೂಡ ಸಂವಿಧಾನದ ಪರ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಂವಿಧಾನದ ಆಶಯಗಳೇ ಬೇರೆ, ಮನುಸ್ಮೃತಿಯ ಆಶಯಗಳೇ ಬೇರೆ. ಮನುಸ್ಮೃತಿಯ ಉದ್ದೇಶ ಸಂವಿಧಾನವನ್ನು ಸಮಾಜವನ್ನು ಒಡಿಬೇಕು, ಸಮಾಜದಲ್ಲಿ ಅಸಮಾನತೆ ಇರಬೇಕು, ಸಮಾಜದಲ್ಲಿ ಮೇಲು ಕೀಳು ಅಂತಿರಬೇಕು, ಸಮಾಜದಲ್ಲಿ ಶೋಷಣೆ ನಡೀತಾನೆ ಇರಬೇಕು. ಬರೀ ಒಂದು ದೇವರು ಅಥವಾ ಧರ್ಮದ ಹೆಸರಲ್ಲಿ ಅವರು ಅರ್ಥವಿಸ್ಕೊಂಡಂತೆ ನಿಜವಾದ ಧರ್ಮ ಸನಾತನ ಧರ್ಮ ಅಲ್ಲ. ಅಂದರೆ ವ್ಯಾಪಾರ ವಹಿವಾಟಿಗೆ ಹೊಟ್ಟೆಪಾಡಿಗೆ ಧರ್ಮವನ್ನು ಬಳಸ್ಕೊಳ್ಳೋದಿದೆಯಲ್ಲ, ಆ ಮೂಲಕ ಬೇರೆಯವ್ರನ್ನ ಶೋಷಣೆ ಮಾಡ್ಕೊಂಡು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಕ್ಕಂಥದ್ದು ಮನುಸ್ಮೃತಿ. ಆದ್ದರಿಂದ ಇಲ್ಲಿ ತಂದಿರ್ತಕ್ಕಂಥ ಏನು ಅಂತಂದರೆ ಕಾಂಗ್ರೆಸ್ ಇಷ್ಟೊಂದು ಈಗ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಈಗ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಕಾರಣಗಳಿಗೆ ಭಾಳ ಪ್ರಖ್ಯಾತರಾಗಿರ್ತಾರೆ. ಕೆಲವರು ಅವರ ಭಾಷಣಕ್ಕಾಗಿರ್ಬೋದು, ಅಥವಾ ಕೆಲವರು ಅವರ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಧಾರೆಗಾಗಿರ್ಬೋದು, ಕೆಲವರು ಸಂಘಟನೆಗಾಗಿರ್ಬೋದು. DK ಶಿವಕುಮಾರ್ ಅವ್ರನ್ನ ಜನ ಗುರುತಿಸೋದು ಸಂಘಟನೆಗಾಗಿ ಮತ್ತು ಅವರ ಬದ್ಧತೆಗಾಗಿ. ಅವ್ರಿಗೆ ಗೊತ್ತಿರೋದು ಒಂದೇ, ಕಾಂಗ್ರೆಸ್ ಪಕ್ಷ ಬಿಟ್ಟು ಏನೂ ಗೊತ್ತಿಲ್ಲ. ಅಂಥ ಒಬ್ಬ ವ್ಯಕ್ತಿ ಕನಸಿನಲ್ಲೂ ಕೂಡ ಕಾಂಗ್ರೆಸ್ ಆಶಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಅಂದರೆ DK ಶಿವಕುಮಾರ್ ಅವರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮನೆಯಲ್ಲಿ ಕೂಡ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರಿಗೆ ಗೊತ್ತಿರೋದು ಒಂದೇ ಒಂದು, ಅವ್ರು ಹೇಳ್ತಾರಲ್ಲ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ, ಕಾಂಗ್ರೆಸ್ ಬಾವುಟ ದೇಶದ ಬಾವುಟ, ಕಾಂಗ್ರೆಸ್ ಕಾರ್ಯಕರ್ತ ದೇಶಭಕ್ತ. ಆದ್ದರಿಂದ ಅವರು ಗೊತ್ತಿರೋದಷ್ಟೇ. ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಸಿದ್ಧಾಂತ ವಿರುದ್ಧ ಹೋಗುವಂಥ ಸಾಧ್ಯತೆಯೇ ಇಲ್ಲ. ಈಗ ಮೀನನ್ನು ಮರ ಹತ್ತು ಅಂತ ಹೇಳೋದು ಹೆಂಗೆ ಸಾಧ್ಯ ಇಲ್ವೋ ಹಾಗೆ ಯಾವ ಕಾಲಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ BJP ಚಿಂತನೆಯೊಂದಿಗೆ ತಳಕು ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರು ಹೇಳಿದ ಅರ್ಥ ಬೇರೆ, ಅರ್ಥವನ್ನು ಯಾವುದೇ ರೀತಿಯಲ್ಲೂ ವ್ಯಾಖ್ಯಾನಿಸ್ಬೇಕು. ಈಗ ನಾನು ಮಾತಾಡಿದಷ್ಟರಲ್ಲಿ ಏನೋ ಒಂದು ಪದವನ್ನು ತಗೊಂಡು ನೀವು ಅರ್ಧ ಗಂಟೆ ಬೇಕಾದ್ರೆ ಮಾತಾಡ್ಬೋದು. ಉದ್ದೇಶವನ್ನು ನಾವು ಸರಿಯಾಗಿ ಇಟ್ಕೊಳ್ಳೋಣ. ನಾವು ಮಾಡ್ತಿರೋದು ನನ್ನ ಪ್ರಕಾರ BJPಯು ಉದ್ದೇಶ ಅವ್ರು ಹೊರಗೆ ಇಟ್ಟಿರ್ತಕ್ಕಂಥ ದೇಶಕ್ಕೆ ಒಳ್ಳೆಯದಾಗಲಿ ಅಂತ, ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ. ಅದು ಬಿಟ್ಟು ಹೇಗೆ ಒಬ್ಬ ವ್ಯಕ್ತಿಯನ್ನು ಮುಗಿಸ್ಬೋದು ಅಂತಕ್ಕಂಥ ವಿಚಾರದಲ್ಲೇ ತಲೆ ಕೆಡಿಸ್ಕೋತಾ ಇದ್ದರೆ ಇವತ್ತು BJPಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತದೆ. ಅದು ಬಿಟ್ಟವರು ಏನೋ ಅವರ ಪಕ್ಷದ ಸಿದ್ಧಾಂತದ ಅವರ ದೇಶ ಕಟ್ಟೋ ಕೆಲಸವನ್ನು ಮಾಡಿದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ಬೋದೇನು.